ಮಿಕ್ಕಿದ್ ಯಾವಾಗಪ್ಪ ಸೇರ್ಸೋದು? ಅಯ್ಯೋ ಹಾಳು ಮನುಷ್ಯ ಜನ್ಮವೇ, ಯಾಕಪ್ಪ ಕೊಟ್ಟ ದೇವರು ಈ ಜನ್ಮನ ಹಳೆ ಜೋಡ್ನಲ್ಲಿ ಜೋಡಿಸ್ಕೊಂಡು ಹೊಡ್ಕೋಬೇಕು. ಯಾವ್ದಾದ್ರು ಕಾಗೆನೋ ಗೂಬೆನೋ ಹಾಗೆ ಹುಟ್ಟಿಸಿದ್ರೆ ಕಂಡು ಮರದ ಮೇಲೆಲ್ಲ ಜೋಡಿ ಮಾಡ್ಕೊಂಡು ಜಾಲಿ ಆಗಿರುವವರಾಗಿತ್ತಲ್ಲ. ಹಲೋ ರಂಕಲ ಕೊಡಿ. ನಮ್ಮನೆ ನಾ ಎಷ್ಟೋ ವಾಸಿ, ಚಿತ್ತೆ ಮಳೆ ಬಂದ್ರೆ 10 ಫ್ರೆಂಡ್ಸ್, ಅದಕ್ಕೆ ನಾನು ಇದೀನಿ ದಂಡಕ್ಕೆ. ಮಿಸ್ಟರ್ ಟಿವಿ ರಾವ್, ವಿಲ್ ಯು ಪ್ಲೀಸ್ ಕೈಂಡ್ಲಿ ಕೀಪ್ ಕ್ವೈಟ್? ಆಯ್ತಪ್ಪ, ನೀನ್ ಮಾತಾಡು. ಹಲೋ ಹಲೋ ಲತಾ ಡಾರ್ಲಿಂಗ್, ಹೌ ಆರ್ ಯು? ಹೇಗಿದೆಯಾ ಚಿನ್ನ? ದಿನದ 24 ಗಂಟೆನಲ್ಲಿ ಮಲ್ಕೊಳ್ಳೋ 6 ಗಂಟೆ ಬಿಟ್ಟು ಮಿಕ್ಕ 18 ಗಂಟೆ ಕಾಲ ನಿಂದೇ ಜ್ಞಾಪಕ. ಐ ಪ್ರಾಮಿಸ್, ಸತ್ಯವಾಗ್ಲು. ನೀನ್ ಕೇಳಿದ್ರೆ ಇಲ್ಲ ಅಂತೀನಾ? ಎಲ್ಲಿ ನಮ್ಮ ಮಾಮೂಲಿ ಕೊಡು. ಥ್ಯಾಂಕ್ ಯು ಡಾರ್ಲಿಂಗ್. ನಂದ ಓಕೆ, ಬಾಯ್ ಬಾಯ್. ಇದೇನು ಆಫೀಸ? ರೊಮ್ಯಾನ್ಸ್ ಮಾಡಕ್ ಒಂದು ರೀತಿ ಬೇಡ. ಫೋನಲ್ಲಿ ಲೊಚ್ ಅಂತ ಮುತ್ ಕೊಡ್ತಾನೆ. ಆ ಫೋನ್ ನ ಪೆನಾಲಾಗಿ ತೋರ್ಸಕ್ಕೆ ಒಬ್ಬ ಬಾಯ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ನಾನು. ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ ನೀವ್ಯಾಕ್ರಿ ಮಿಸ್ಟರ್ ಟಿವಿ ರಾವಿಗೆ ಹೊಡ್ಕೋತೀರಾ? ಏನಂದೆ? ನನ್ನ ಕೈಲಾಗ್ದವನು ಅಂತೀಯಾ? ಯೋ, ನಾನು ತುಟಿ ನೋಡೆ ಕಣಯ್ಯ. ಜಯದೇವ್ ಕವಿ ಅದರಂ ಮಧುರಂ ಅಂತ ಹಾಡೇ ಬಂದಿರೋದು. ನಿನ್ನ ಹಾಗೆ ಫೋನಲ್ಲಿ ಲೊಚ್ ಅಂತ ಮುತ್ ಕೊಡಲ್ಲ ನಾನು. ಏಕ್ದಮ್ ಡೈರೆಕ್ಟ್, ಲಿಪ್ ಟು ಲಿಪ್. ಇಷ್ಟು ವಯಸ್ಸಾದ್ರೂ ಚಪಲ ಹೋಗ್ಲಿಲ್ವಲ್ಲ? ಚಪಲ ಅನ್ನೋದು ಜ್ಞಾಪಕ ಬಂತು. ಒಂದು 50 ರೂಪಾಯಿ ಇದೆ, ನಮ್ಮ ಮೇಲೆ ಆಗ್ತೀರಪ್ಪ. ಮಿಸ್ಟರ್ ಟಿವಿ ರಾವ್, ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಫ್ರೆಂಡ್ಶಿಪ್ ನಲ್ಲಿ ಹಣ ಕೇಳಬೇಡಿ ಅಂತ. ನೀವ್ ಏನ್ ಬೇಕಾದ್ರೂ ಕೇಳಿ ತಂದ್ಕೊಡ್ತೀನಿ, ಹಣ ಒಂದ್ ಬಿಟ್ಟು. ನೀನು ಕೊಡಲ್ಲ, ಈ ಜನ್ಮದಲ್ಲಿ ನಾನು ಕೇಳೋದು ಬಿಡಲ್ಲ. ಈಗ ನಾನಿಲ್ಲಿ ಇರಲ್ಲ ಮಿಸ್ಟರ್ ರವಿ, ಬಾಸ್ ಕೇಳಿದ್ರೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಅಪ್ಪ ರವಿ, ನೀನಾರು 50 ರೂಪಾಯಿ ಕೊಟ್ಟು ನಮ್ ಕಷ್ಟ ತೀರಿಸ್ತೀನಪ್ಪ. ನಂದು ಅದೇ ರಿಪ್ಲೈ. ಕುಟ್ಟು ನಾನಂದಿದ್ದು ಬೆರಳೆಚ್ ಕುಟ್ಟು ಅಂದೆ. ನಂಗೆ ತುಂಬಾ ಕೆಲಸ ಇದೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಎದೋಗ್ರಿ ಇಲ್ಲಿಂದ. ದಿನ ಎಲ್ಲ ಹೀಗೆ ಕೆಲಸ ಮಾಡ್ತೀರಾ, ನಿನ್ ಮೈ ಕೈ ನೋವಾಗಲ್ವಾ ಡಾರ್ಲಿಂಗ್? ಯಾಕ್ರಿ ಸುಮ್ನೆ ತೊಂದರೆ ಕೊಡ್ತೀರಾ? ಮೊದ್ಲು ನಿಮ್ ಕೆಲಸ ನೀವು ನೋಡ್ಕೊಳ್ರಿ. ಕೆಲಸ ನೋಡೋದಕ್ಕೋಸ್ಕರ ತಾನೇ ನಾನು ಇಲ್ಲಿಗೆ ಸೂಪರ್ವೈಸರ್ ಆಗಿ ಬಂದಿರೋದು. ಆಹಾ ಪರಮಾತ್ಮ, ಪಂಕಜನಾಭ, ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಆಫೀಸ್ ಹೀಗೇ ಇರ್ಲಪ್ಪ. ಶೆರ್ಲಿನೇ ಟೈಪಿಸ್ಟ್ ಆಗಿರ್ಲಿ, ಆದ್ರೆ ನಾನ್ ಮಾತ್ರ ಸೂಪರ್ವೈಸರ್ ಆಗಿರೋದು ಬೇಡಪ್ಪ. ಈ ಟೈಪ್ ರೈಟರ್ ಆಗಿ ಜನ್ಮ ಕೊಟ್ಬಿಡಪ್ಪ. ಬೆಳಗ್ನಿಂದ ಸಂಜೆವರೆಗೂ ಶೆರ್ಲಿ ತನ್ನ ಕೋಮಲವಾದ ಬೆರಳುಗಳಿಂದ ನನ್ನ ಮೈ ಮೇಲೆ ಮೃದುವಾಗಿ ಕೊಡ್ತಾ ಇರ್ಲಿ. ಅಲ್ರಿ, ನೀವು ನಮ್ ಫಾದರ್ ತರ ಇದ್ದೀರಾ. ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಪಟ್ಕೊಂಡ್ರೆ ರಸಿಕನಾಗತ್ತಾ? ಲೈ ತ್ರಿವಿಕ್ರಮ, ಬಾಯಿಲಿ. ಅಪ್ಪ ಅಕೌಂಟು ನೀನು ಕೌಂಟ್ ಮಾಡಬೇಡ, ಬಂದೇ ಇರು. ಏನಯ್ಯ ನೀನು ಯಾವಾಗ ನೋಡಿದ್ರು ರಾಂಗ್ ಎಂಟ್ರಿ ಆಗ್ತಾ ಇರ್ತೀಯ? ಲೈ, ರಾಂಗ್ ಎಂಟ್ರಿ ಆಗ್ತಿರೋದು ನೀನು. ಅದ್ ಸರಿ, ವಿಷಯ ಎಲ್ಲಿವರೆಗೆ ಬಂತು? ಯಾವ್ದೇ ಅದು? ಅದೇನಪ್ಪ, 200 ರೂಪಾಯಿ ರಸಗುಲ್ಲ. ಲೋ ದಾಮು, ಸೇರಿಸ್ತಾ ಇದ್ದೀನಪ್ಪ. ಎಷ್ಟಾಗಿದೆ? 55 ಆಗಿದೆ. ಇನ್ನು 145 ಸೇರಿಸ್ಬಿಟ್ರೆ ಸರ್ ಹೋಗುತ್ತೆ. ಅಷ್ಟೊತ್ತಿಗೆ ನೀನು ಮುದುಕ ಆಗಿರ್ತೀಯ. ನಾನು ಯಾರು? ತ್ರಿವಿಕ್ರಮ, ಚಿರಂಜೀವಿ. ಇವತ್ತಲ್ಲ ನಾಳೆ ಆ ರಸಗುಲ್ಲನ ತಿಂದೇ ತಿಂತೀನಿ. ನೋಡ್ತಾ ಇರು. ಏನ್ ಮಾಡೋದು, ನೀನ್ ಯಾವತ್ತೂ ತಿಂದ್ಬಿಟ್ಟೆ. ರಸಗುಲ್ಲ ಎಲ್ಲ ಅವಳಿಂದಾನೆ. ಬಿಳಿ ಬಟ್ಟೆ ಎಲ್ಲ ಕೆಸರಾಗೋಯ್ತು. ಅಯ್ಯೋ, ಯಾರಪ್ಪ ಅದು? ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು? ಸೊಗಸಾದ ಪರಿಮಳಕ್ಕೆ ವಿಮಲ್ ಊದುಬತ್ತಿ, ಯೌವನದ ತಂಪಿಗೆ ವಿಮಲ್ ಊದುಬತ್ತಿ, ಶ್ರೀಗಂಧದ ಕಂಪಿಗೆ ವಿಮಲ್ ಊದುಬತ್ತಿ, ಎಲ್ಲೆಲ್ಲೂ ವಿಮಲ್. ಸರ್, 25ಕ್ಕೆ 1, 100ಕ್ಕೆ 3 ರೂಪಾಯಿ, ಚೀಪ್ ಅಂಡ್ ಬೆಸ್ಟ್, ಎಲ್ಲೂ ಸಿಗಲ್ಲ. ಎಷ್ಟು ಕೊಡ್ಲಿ? ಅಪ್ಪ ವಿಮಲ್, ಬೇಡ ನೀನು ಊದ್ಕಡ್ಡಿ, ಬಿಡು ಗಾಡಿ. ಸರ್ ಬೇಡ ಅನ್ಬೇಡಿ ಸರ್. ಸರ್ ಒಂದೇ ಒಂದು ಊದ್ಕಡ್ಡಿ ಅಂತೆ, ಊದ್ಕಡ್ಡಿ ಬಂದ್ಬಿಟ್ಟ. ಏನಯ್ಯ ಬೇತಾಳ ನಿನ್ ಗೋಳು? ಸರ್ ಒಂದೇ ಒಂದು ತಗೊಂಡು ನೋಡಿ ಸರ್. ವಿಮಲ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನಿಮ್ಮ ಮನೇಲಿ ಒಂದು ಕಡ್ಡಿ ಹಚ್ಚಿದ್ರೆ ಪಕ್ಕದ ಮನೇಲಿ ಗಮಗಮ ಅಂತ ವಾಸನೆ ಬರುತ್ತೆ. ಹಾಗಾದ್ರೆ ಪಕ್ಕದ ಮನೇಲಿ ಹಚ್ಚಯ್ಯ, ನಮ್ಮ ಮನೇಲಿ ವಾಸನೆ ಬರ್ಲಿ. ಅಲ್ಲಿ ಹೋದೆ ಸರ್, ಅವ್ರು ಬೇಡ ಅಂದ್ರು. ನೀವು ಬೇಡ ಅನ್ಬೇಡಿ ಸರ್. ಸರ್, ಈ ವಾಸನೆ ಕೊಡದೆ ನಮ್ಮ ಸಂಸಾರ ಎಲ್ಲ ಜೀವನ ಮಾಡ್ತಾ ಇದೆ ಸರ್. ಒಂದು ಪಾಕೆಟ್ ತಗೊಂಡ್ರೆ 4 ಕಾಣಿ ಸಿಗುತ್ತೆ ಸರ್. 4 ಕಾಣಿ ತಾನೆ? ತಗೋ ಸರ್. ನಾನೇನು ಭಿಕ್ಷುನು ಅನ್ಕೋಬೇಡಿ ಸರ್, ವ್ಯಾಪಾರಿ. ನನಗೆ ಧರ್ಮ ಬೇಡ ಸರ್, ಕಮಿಷನ್ ಬೇಕು. ನನ್ಗೆ ಊದ್ಕಡ್ಡಿ ಬೇಡ, ಮನಃಶಾಂತಿ ಬೇಕು.
ಸರ್ ಹಾಗನ್ಬೇಡಿ ಸರ್, ನನ್ನ ಮಾತು ಕೇಳಿ ಸರ್. ಸರ್ ಬೇಡ ಅನ್ಬೇಡಿ ಸರ್, ಬಹಳ ದೂರದಿಂದ ಬಂದಿದ್ದೀನಿ. ಒಂದೇ ಒಂದು ಪಾಕೆಟ್ ಊದ್ಕಡ್ಡಿ ಯಾಕೆ ನನ್ನ ಪ್ರಾಣ ತೆಗಿತಾ ಇದೀಯಾ? ಸರ್ 2 ಪಾಕೆಟ್ ತಗೊಳ್ಳಿ ಸರ್, ಒಂದು ಕಡ್ಡಿ ಫ್ರೀ ಆಗಿ ಕೊಡ್ತೀನಿ ಸರ್. ಮಿಸ್ಟರ್ ಊದ್ಕಡ್ಡಿ, ದಿಸ್ ಇಸ್ ಟೂ ಮಚ್. ನೀನ್ ನನ್ನ ಸಹನೆನ ಪರೀಕ್ಷೆ ಮಾಡ್ತಾ ಇದೀಯಾ. ಇನ್ನೊಂದು ಸಲ ನೀನ್ ಬಾಗಲ್ ತಟ್ಟಿದ್ರೆ ಫುಟ್ಬಾಲ್ ಆಡಿದ್ಯಾ? ಇಲ್ಲ ಸರ್. ಹಾಗಾದ್ರೆ ನನ್ನ ಮಾತು ಕೇಳು, ನೀನೇ ಬಾಲು ನಂದೇ ಕಾಲು, ಜಾರ್ಸ್ ಒದ್ದು ಬಿಡ್ತೀನಿ. Get out. ಅಮ್ಮ ಕಾವೇರಿ, ನಿನ್ನೆ ನಂಬ್ಕೊಂಡಿದ್ದೀನಿ. ಎಷ್ಟು ಸಲ ಹೇಳಿದ್ರು ಬಾಗಿಲು ತಟ್ತಾ ಇದೀಯಾ? ಮಾಡ್ತೀನಿ ತಾಳ್ ನಿನಗೆ. ಓ ನೀವಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ನಾನು ನಿಮ್ಮ ನೋಡ್ಲೇ ಇಲ್ಲ. ಅವಸರ, ಕೋಪ. ಅವನ್ ಯಾವನೊಬ್ಬ ಊದ್ಕಡ್ಡಿಯವನು ನನ್ನ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಬಿಟ್ಟ. ನಾನು ಅವನು ಅಂತ ತಿಳ್ಕೊಂಡು ನಿಮ್ಮ ಮೇಲೆ ನೀರು ಹಾಕ್ಬಿಟ್ಟೆ. ಐ ಆಮ್ ಅಗೇನ್ ಸಾರಿ. ಅರೆ ಯಾಕಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗಡೆ. ಹಾ, ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಬಲಗಾಲ ಇಟ್ಕೊಂಡು ಒಳಗಡೆ ಬನ್ನಿ. ಬನ್ನಿ ಬನ್ನಿ. ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ. ನಾನು ನಿಮ್ಮ ಮೇಲೆ ನೀರೇರಿಸ್ತೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ. ನಿಜವಾಗ್ಲೂ ಕೋಪ ಇಲ್ವಾ? ಮೂಗಿರೋ ಕಡೆ ನೆಗಡಿ ಇರುತ್ತೆ, ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಏನಂದ್ರಿ? ಪ್ರೀತಿ. ಇನ್ನೊಂದ್ಸಲ ಹೇಳಿ. ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಆಹಾ, ಪ್ರೀತಿ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ. ಏನ್ ಕುಡಿತೀರಾ? ಕಾಫಿ, ಟೀ, ಓಲ್ಟಿನ್, ಗ್ಲೂಕೋಸ್? ಬೇಡಿ, ನನ್ಗೇನು ಬೇಡ. ಯಾಕೆ? ನಿಮ್ ಮನ್ಸಿಗೆ ಬೇಜಾರ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಚಚೆ, ನಿಮ್ಮಿಂದ ನನ್ ಖಂಡಿತ ಬೇಜಾರಿಲ್ರಿ. ಮತ್ತೆ ಆ ಊದ್ಗಡ್ಡಿ ಅವ್ನು ಬೇಜಾರ್ ಮಾಡಿದ್ದಾನೆ. ನಾನು ಏನು? ಸೋಪು ಮಾರೋಳ? ಏನ್ ಮಿಸ್ ಸೋಪು? ಒಂದ್ ಊದ್ಕಡ್ಡಿನೂ ಒಂದೇ, ಸೋಪು ಒಂದೇ ಅಂತ ಹೇಳೋಷ್ಟು ಮುಟ್ಟಾಳ ನಾನು? ಊದ್ಕಡ್ಡಿಯಿಂದ ಏನ್ ಪ್ರಯೋಜನ? ಒಂದ್ ಕಡ್ಡಿ, ವಾಸನೆ, ದೇವ್ರ ಪೂಜೆ. ಆದ್ರೆ ಸೋಪು, ಆಹಾ, ಸೋಪು ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯನ ದೇಹನ ಶುದ್ಧವಾಗಿಡೋದೇ ಸೋಪು, ಮನುಷ್ಯನ ಮುಖಕಾಂತಿನ ಹೆಚ್ಚೋದೇ ಸೋಪು, ಒಬ್ಬ ಇನ್ನೊಬ್ಬನಿಗೆ ಮಸ್ಕ ಹೊಡಿಬೇಕಾದ್ರೆ ಉಪಯೋಗಿಸೋದೇ ಸೋಪು. ಎಲ್ಲಾ ಸೋಪುಮಯ. ಅಂತ ಸೋಪನ್ನ ಸ್ವಾರ್ಥಿಗಳು ಮುಚ್ಚಿಡ್ತಾರೆ. ನೀವು ನಿಸ್ವಾರ್ಥಿಗಳು ಅದನ್ನ ಬ್ಯಾಗಲ್ಲಿ ತುಂಬಿಸ್ಕೊಂಡ್ ಬಂದಿದ್ದೀರಾ. ಅಯ್ಯೋ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಸರ್. ಥ್ಯಾಂಕ್ ಯು. ನನ್ನ ನೇಚರೇ ಹಾಗೆ. ಮಿಸ್ ಸೋಪು, ನಿಮ್ ಹೆಸರು? ಅಲ್ಲ, ಸೋಪಿನ ಹೆಸರು ಡ್ರೀಮ್ ಗರ್ಲ್. ಆಹಾ, ಡ್ರೀಮ್ ಗರ್ಲ್. ಎಷ್ಟು ಚೆನ್ನಾಗಿದೆ. ನೀವು ಅಷ್ಟೇ. ನೋಡಿ, ನಂಗೆ ಯಾವ ಎಕ್ಸ್ಪ್ಲನೇಷನ್ ಬೇಡ. ಒಂದ್ 25 ಸೊಪ್ಪು ಕೊಟ್ಬಿಡಿ. 25? ಎಷ್ಟು ಉದಾರಿ ಸರ್ ನೀವು. ಎಲ್ಲಿ ಒಂದು 100 ರೂಪಾಯಿ ಕೊಡಿ. 100 ರೂಪಾಯಿ? 100 ರೂಪಾಯ ಕೊಡ್ತೀನಿ. ಇಡಿ ಬಿಡಿ. 100 ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಬರ್ತೀನಿ. ಮತ್ತೆ ಯಾವಾಗ ಬರ್ತೀರಾ? ನಿಮಗೆ ಯಾವಾಗ ಸೋಪ್ ಬೇಕೋ ಅವಾಗ ಬರ್ತೀನಿ. ನನ್ಗೆ ಆಗಾಗ ಬೇಕಾಗ್ತಾ ಇರುತ್ತೆ. ಆವಾಗ ಬರ್ತೀನಿ. ಬರ್ಲಾ? ಸರಿ. ಸರ್, ಇನ್ನೂ ಹೋಗಿಲ್ವೇನಯ್ಯ? ನಿಜ ಹೇಳ್ತೀನಿ ಸರ್, ನಮ್ಮ ದೇಶದಲ್ಲಿ ಸೀರೆ ಕೊಡೋ ಮರ್ಯಾದೆ ನಾನು ಸೀರೆ ಉಟ್ಕೊಂಡ್ ಬರ್ಬೇಕಾಗಿತ್ತು ಅಲ್ವೇನ್ ಸರ್? ಪ್ರಯೋಜನ ಇಲ್ಲ. ಹಾಗೆ ಸಿಂಗಾಪುರ್ಗೂ ಹೋಗಿ ಬಂದ್ಬಿಡು. ಹೋಗ್ತೀನಿ ಸರ್. ಆಪರೇಷನ್ ಏನ್ ಸರ್ ನೀವು? 150 ರೂಪಾಯಿ. ದಾಮೋದರ 150 ರೂಪಾಯಿ ಸೇರಿಸಿದ್ನಿ, ಇದರಲ್ಲಿ ಅಡ್ಜಸ್ಟ್ ಮಾಡೋಣವಾ? ಇದೇನ್ ಚೌಕಾಸಿ ವ್ಯಾಪಾರ ಅನ್ಕೊಂಡ್ಯಾ? ಅಲ್ಲಿ 200 ರೂಪಾಯಿ ಕೊಟ್ರೇನೆ ದರ್ಶನ ಸಿಕ್ಕೋದು. 200 ರೂಪಾಯಿ ಅಷ್ಟು ವರ್ತ್ ಇದೆಯೇನೆ ಅದಕ್ಕೆ? ಅಯ್ಯೋ ರಾವು, ಅದನ್ನ ಬಾಯಿಂದ ಹೇಳೋಕ್ಕಾಗಲ್ಲ, ಒಂದ್ಸಲ ರುಚಿ ನೋಡ್ಬೇಕಷ್ಟೇ. ಅಯ್ಯೋ, ರಸಗುಲ್ಲ. ದಾಮೋದರ, ನನ್ನ ಸಂಬಳದಲ್ಲಿ ಒಂದು 50 ರೂಪಾಯಿ ಕೊಡಯ್ಯ. ಇಲ್ಲಿ ನಿನ್ನ ಅಕೌಂಟ್ ಎಲ್ಲಿದೆ? ಸಂಬಳ ಎಲ್ಲ ಸೀದಾ ನಿನ್ ಹೆಂಡತಿ ಕೈಗೆ ಹೋಗುತ್ತೆ. ಮಾವ, ನಿನಗಿನ್ನ ಬರ್ಲಿಲ್ವಾ ಸಾವ? ಮಗಳನ್ನೂ ಕೊಟ್ಟು ಕೆಲಸನೂ ಕೊಡಿಸ್ತೆ, ಆದ್ರೆ ಸಂಬಳ ಮಾತ್ರ ಅವಳ ಕೈ ಸೇರೋ ಹಾಕಿ ಮಾಡ್ಬಿಟ್ಟೆ. ಇದಕ್ಕೆ ನಮ್ಮ ಯಜಮಾನ್ರು ಒಪ್ಕೊಂಡ್ಬಿಟ್ರು. ದುಡಿಮೆ ನಂದು, ಧಾರವಾಡ ಅವಳದು. ದಿನಕ್ಕೆ 3 ರೂಪಾಯಿ ಕೊಡ್ತಾಳಪ್ಪ ಬ್ಯಾಟ ಬಸ್ಗೆ, ಕಾಫಿಗೆ ಅಂತ. ಈಗ ನಾನು ಬಸ್ಸಲ್ಲಿ ಬರ್ತಾ ಇಲ್ಲಪ್ಪ, ನಡ್ಕೊಂಡೇ ಬರ್ತಾ ಇದೀನಿ. ಕಾಫಿ ಕೂಡ ಕುಡಿತಾ ಇಲ್ಲಯ್ಯ. ಎಲ್ಲ ರಸಗುಲ್ಲ ಮಹಿಮೆ. ಇನ್ನು 50 ರೂಪಾಯಿಗೆ ಏನಯ್ಯ ಮಾಡೋದು? ಒಂದ್ ಕೆಲಸ ಮಾಡು. ಮಾಡ್ತೀನಪ್ಪ. ಸೀದಾ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗು, ಒಂದ್ ಟೌಲ್ ಹಾಸು, ಅಮ್ಮ ತಾಯೇನು
ಸಾಯಂಕಾಲದ ಹೊತ್ತಿಗೆ ಕಲೆಕ್ಷನ್ ಆದ್ರೂ ಆಗ್ಬೋದು ಲೋ ದಾಮು, ಆ ರಸಗುಲ್ಲಾಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ ಕಣಯ್ಯ, ಸಿದ್ಧ. ಮಾರ್ನಿಂಗ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೆಲ್ಲಗೆ ಮೆಲ್ಲಗೆ, ಜೋರಾಗಿ ನಡೆದ್ರೆ ನೀನ್ ಸೊಂಟ ಹುಡುಕತ್ತೆ. ಈ ನೆಲ ಎಷ್ಟು ಪುಣ್ಯ ಮಾಡಿದೀಯಪ್ಪ. ನಿನ್ನ ಕೋಮಲವಾದ ಪಾದಗಳು ಈ ನೆಲದ ಮೇಲೆ ಹ್ಯಾಕ್ಸ್ ಹೋಗ್ತಾ ಇದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಆಫೀಸ್ ಹೀಗೇ ಇರ್ಲಿ, ಶೆರ್ಲಿನೇ ಟೈಪಿಸ್ಟ್ ಆಗಿರಿ, ಆದ್ರೆ ನಾನ್ ಮಾತ್ರ ಈ ಆಫೀಸ್ ನೆಲ ಆಗಿರ್ತೀನಿ. ಆಗ ನಿನ್ನ ಮೃದುವಾದ ಪಾದಗಳು ನನ್ನ ಮೈ ಮೇಲೆಲ್ಲ ಓಡಾಡ್ತೆ. ಅಷ್ಟೊಂದು ಆಸೆ. ಕೋಪ ಬಂತ? ಬರೀ ಕೋಪ ಬರ್ಲಿಲ್ಲ, ನಿಮ್ಮನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ. ಸಾಲ ಹಾಕ್ತೆ. ನೀನ್ ಕೋಪ ಮಾಡ್ಕೊಂಡ್ರು ಸರಿ, ಶಾಪ ಹಾಕಿದ್ರು ಸರಿ, ಒಟ್ನಲ್ಲಿ ನಮ್ಮಿಬ್ರಿಂದ ಚಿಕ್ಕ ಪಾಪ ಆಗ್ಬೇಕಷ್ಟೇ. ಶಟ್ ಅಪ್ ಅಂಡ್ ಗೆಟ್ ಔಟ್. ಎಸ್, ಥ್ಯಾಂಕ್ ಯು. ಇವತ್ತು ನನ್ನ ಹೆಣ್ಣು ಮಕ್ಕ ನೋಡ್ಬಿಟ್ಟೆ. ಏನೇನೋ ಆಸೆ ನೀ ತಂದ ಭಾಷೆ. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಹಲೋ ಶೆರ್ಲಿ ಡಾರ್ಲಿಂಗ್, ಒಂದ್ಯಾ ಬಾ ಬಾ. ಮಿಸ್ಟರ್ ಟಿವಿ ರಾವ್, ಸ್ವಲ್ಪ ಕೈ ಕೊಡ್ತೀರಾ? ಕೈ ಏನು, ನೀನ್ ಕೇಳಿದ್ರೆ ಮೈಯೇ ಕೊಟ್ಟು ಬಿಡ್ತೀನಿ. ಆದ್ರೆ ನೀವು ಕಣ್ಣು ಮುಚ್ಕೋಬೇಕು. ಕಣ್ಣೇನು, ಎಲ್ಲ ಮುಚ್ಕೋತೀನಿ. ಈಗ ಕಣ್ಬಿಡಿ. ಮೂದೋಯ್ತಾ ನನ್ನ ಸಂಬಂಧದ ಬಾಕಿ? ಇನ್ಮೇಲೆ ನೀವು ನನ್ಗೆ ಅಣ್ಣ ಆಗ್ಬೇಕು. ಬಾಯ್ ಅಣ್ಣ. ಅಯ್ಯೋ, ಎನ್ನೆ ಯಾರು ಕೇಳೋರು ಯಾರು ಇಲ್ವಾ ಈ ಆಫೀಸಲ್ಲಿ? ಟಿವಿರಾವ್, ಯಾಕ್ರಿ ಏನಾಯ್ತು? ಇಲ್ಲಪ್ಪ, ನನ್ನ ಪರಿಸ್ಥಿತಿ. ಓ ರಾಕಿ, ನಿಮ್ ಸಿಸ್ಟರ್ ಕಟ್ಟದ್ರಾ? ಅಯ್ಯೋ, ಸಿಸ್ಟರ್ ಅಂತ ಹೇಳ್ಬೇಡಪ್ಪ, ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಯಾಕೆ? ಸರ್, ನಾನ್ ಕಟ್ಟಿದ್ದು ಅದಕ್ಕೆ. ಓ, ಏನ್ ಶರ್ಲಿ, ಹೋಗಿ ಹೋಗಿ ಇವ್ರಿಗೆ ಯಾಕಮ್ಮ ರಾಕಿ ಕಟ್ತೆ? ಹಾಗೆ ಕೇಳು, ಈ ಎಣ್ಣೆಯನ್ನ ಕಣ್ಸು, ಮೊದ್ಲು ಇದನ್ನ ಕಿತ್ತಾಕು ಅಂತ ಹೇಳು. ಏನ್ ಶರ್ಲಿ, ಇವ್ರು ನಿನ್ ಗಂಡನ? ಸರಿಯಾಗಿ ಕಣ್ಬಿಟ್ಟು ನೋಡು, ಅಣ್ಣನಾಗ ಕಾಣ್ತಾರೆ. ಚಂದ್ರು, ಈ ಆಫೀಸಲ್ಲಿ ನೀನು ಒಬ್ಬನೇ ಅಪ್ಪ ನನ್ನ ಹಿತೈಷಿ. ಏನಮ್ಮ ನೀನು ತಂದೆಗೆ ಮಗಳು ರಾಕಿ ಕಟ್ಟೋದುಂಟ? ಏನ್ ಸರ್, ಸರಿ ತಾನೆ? ಹೌದು. ಅಯ್ಯೋ, ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಅಲ್ಲ, ಸಾಮನೆ ಹೈ. ಶಿರ್ಲಿ, ನಾನು ಈ ಸಂಬಂಧ ಒಪ್ಪಕ್ಕಿಲ್ಲ. ಒಂದ್ಸರಿ ರಾಖಿ ಕಟ್ಟಿದ್ಮೇಲೆ ಮುಗೀತು ಅಣ್ಣ. ಅಣ್ಣ ಅಂದ್ರೆ ಒಂದೇ ಒಂದು ಗುದ್ದಿ ಮುಖದ ಬಣ್ಣನೆ ಬದಲಾಯಿಸ್ಬಿಡ್ತೀನಿ. ಈ ರಾಖಿ ಕಟ್ಟಿದ್ರೆ ಆ ಪುಣ್ಯಾತ್ಮನ ಅಡ್ರೆಸ್ ಸ್ವಲ್ಪ ಕೊಡ್ತೀಯಾ? ಯಾಕೆ? ಇನ್ಮೇಲೆ ಈ ರಾಖಿ ಕಟ್ಟೋದೇ ಬೇಡ ಅಂತ ಅವನ ಕಾಲಿಗೆ ಬಿದ್ದು ಸ್ಟಾಪ್ ಮಾಡಿಸ್ಬಿಡ್ತೀನಿ. ನಮ್ ಬಾಸ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಕಣಯ್ಯ. ಹಾಗಲ್ಲ ಕಣಯ್ಯ, ಆ ಬ್ರಾಂಚ್ ನಲ್ಲಿ ವ್ಯವಹಾರ ಸರಿಯಾಗಿರ್ಲಿಲ್ವಂತೆ, ಡಲ್ ಆಗಿತ್ತಂತೆ. ಅದನ್ನ ಇಂಪ್ರೂವ್ ಮಾಡೋಕೋಸ್ಕರ ಚಂದ್ರನಲ್ಲಿ ಕಳಿಸ್ಯಾರ ಅಷ್ಟೇ. ಅವನು ಇಂಪ್ರೂವ್ ಮಾಡ್ತಾನಪ್ಪ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಶರ್ಲಿ, ಇನ್ಮೇಲೆ ಆಫೀಸ್ಗೆ ಕರೆಕ್ಟ್ ಟೈಮ್ ಬರ್ಬೇಕು. ಓ, ನೀವೇ ಬಾಸ್ ತರ ಆಡ್ತಿದ್ದೀರಲ್ಲ. ಇದು ಬಾಸ್ ಆರ್ಡರ್. ಅಣ್ಣ, ಯಾಕೆ ತುಂಬಾ ಬೇಜಾರಾಗಿದ್ದೀರಾ? ಅಣ್ಣ ಗಿಣ್ಣ ಅಂತ ಮಾತ್ರ ಅನ್ಬೇಡ. ನಾನೇ ಚಂದ್ರ ಟ್ರಾನ್ಸ್ಫರ್ ಆಗಿದೆ ಅಂತ ಫೀಲಿಂಗ್ ನಲ್ಲಿ ಇದ್ದೀನಿ. ಇವಳೊಬ್ಳು ಮಧ್ಯೆ ಇಲ್ಲಿ ನನ್ಗೂ ಫೀಲಿಂಗೇ ಅಣ್ಣ. ನೋಡು, ನೀ ಇನ್ನೊಂದ್ಸಲ ಅಣ್ಣ ಅಂದ್ರೆ ನಾನೇ ಟ್ರಾನ್ಸ್ಫರ್ ಆಗ್ಬಿಡ್ತೀನಿ ಅಷ್ಟೇ. ಅಷ್ಟೇ ಎಡಗಾಲ ಇಟ್ಬಿಟ್ನಲ್ಲಪ್ಪ. ಮೇ ಐ ಕಮ್ ಇನ್? ಯಾರ್ ನೀವು? ಒಳಗ್ ಬಂದ್ ಕಮ್ಮಿನ್ ಅಂತಿದ್ದೀರಲ್ಲ. ನಾನು ತ್ರಿವಿಕ್ರಮರಾವ್. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಟಿವಿ ರಾವ್ ಅಂತ. ಯಾರ್ ಬೇಕಾಗಿತ್ತು? ನನಗೆ ಪೂನಂ ದೇವಿಯರ್ ಬೇಕಾಗಿತ್ತು. ಅಯ್ಯಪ್ಪ, ಇದು ಛಾಯಾದೇವಿಯರ್ ಬೇಕಾಗಿತ್ತು. ನಾನೇ ಛಾಯಾದೇವಿ. ಯಾರ್ ನೀವು? ನಾನು ಟಿವಿ ರಾವ್ ಅಂತ. ಟಿವಿನೋ ಟ್ರಾನ್ಸಿಸ್ಟರ್? ಯಾರ್ ಬೇಕಿತ್ತು? ಅದೇ ನಮ್ಮ ಅಕೌಂಟೆಂಟ್ ದಾಮೋ ಇದಾನಲ್ಲ, ದಾಮೋದರ, ಅವನ್ ಕಳಿಸ್ಕೊಟ. ಓ, ದಾಮೋ ಕಳಿಸ್ಕೊಟ್ನಾ? ಈ ನಿಮ್ ಮುಖ ಕೆಂದಾವರೆ, ಈ ನಿಮ್ ಕಣ್ಣು ಕನ್ನ ಇದಿಲೆ, ಆಹಾ, ಈ ಮೂಗು ಸಂಪಿಗೆ ಹೂ, ಈ ಕೆನ್ನೆ ಗುಲಾಬಿ ಹೂವು. ನೀವೇನಾದ್ರೂ ಹೂನಂಗ್ ಇಟ್ಟಿದ್ರಾ? ಇಲ್ಲಪ್ಪ. ಮತ್ತೆ ಹೂವಿಲ್ದೆ ಅಷ್ಟೋತ್ರ ಮಾಡ್ತೀರಾ? ಈ ದೈವ ಸೃಷ್ಟಿನ ವರ್ಣನೆ ಮಾಡ್ತಾ ಇದ್ದೀನಿ. ನಿಮ್ ಕೈಲಿ ವರ್ಣನೆ ಮಾಡಿಸ್ಕೊಳಕ್ಕೆ ನನಗ್ ಟೈಮ್ ಇಲ್ಲ. ತೆಗಿರಿ. ತಂದಿದ್ದೀನಿ, ಇಲ್ಲಿದೆ. ಯೋ, ಇದೇನಿದು? ಏಕ್ದಮ್ ರೀ ಇಂದ ಯೋ. ಏನಯ್ಯ ಇದು? 200 ರೂಪಾಯಿ ತಂದಿದ್ಯಾ? ನಮ್ಮ ದಾಮು ಹೇಳ್ದ 200 ರೂಪಾಯಿ ಅಂತ. ಅದು 3 ತಿಂಗಳ ಹಿಂದೆ. ಈಗ ಈಗ 400. ಅಪ್ಪ, ಏನಿದು ಏಕ್ದಮ್ 200 ರೂಪಾಯಿ ಜಾಸ್ತಿ ಹೇಳ್ತೀಯಲ್ಲ? ಊರು ಉದ್ದಾರ ಆದಾಗೆ. ಅಲ್ಲಯ್ಯ, ಊರ್ನಲ್ಲಿ ಎಂತೆಂತದಕ್ಕೂ ಬೆಲೆ ಜಾಸ್ತಿ ಆಗ್ತಾ ಇದೆ. ನಾವ್ಯಾಕ್ ಬೆಲೆ ಜಾಸ್ತಿ ಮಾಡ್ಬಾರ್ದು? ಅಲ್ಲ, ಸದ್ಯಕ್ಕೆ 200 ರೂಪಾಯಿ ಇಟ್ಕೋ, ಮಿಕ್ಕಿದ್ದು ಆಮೇಲೆ ನೋಡೋಣ. ನೋ ಅಡ್ಜಸ್ಟ್ಮೆಂಟ್ ಬಿಸ್ನೆಸ್. ಹಾಗನ್ಬೇಡ, ಮಿಕ್ಕಿದ 200 ರೂಪಾಯಿನ ತಿಂಗಳು 10 ರೂಪಾಯಿ ಕಂತು ಕಟ್ಕೊಂಡು ಹೊರಟೋಗ್ತೀನಿ.
ಇಲ್ಲಿ ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್. ಒಂದ್ ಕೆಲಸ ಮಾಡೋಣ, ಪೋಸ್ಟ್ ಚೆಕ್ ಕೊಟ್ಬಿಡ್ಲಾ? ಚೆಕ್ಕು ಉಪ್ಪು ಹಾಕೊಂಡ್ ನೆಕ್ಕು. ಅಲ್ಲಯ್ಯ, ನಾನ್ ಚೆಕ್ ಬಿಸ್ನೆಸ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ನ ರೈಡ್ ಮಾಡ್ದೆ ಬಿಡ್ತಾರಾ? ಅವ್ರು ಎಲ್ಲಿಗೂ ಬರ್ತಾರ? ಅಕೌಂಟ್ ಸಿಕ್ಕಿದ್ರೆ ಬಿಡ್ತಾರಾ? ನಾನು ಈ ಹಣ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟೆ ಅಂತ ಆ ದೇವ್ರಿಗೆ ಗೊತ್ತು, ಇವಳಿಗೇನು ಗೊತ್ತು? ಅಮ್ಮ ಛಾಯಾ ದೇವ್ರೆ, ಸ್ವಲ್ಪ ಕರುಣೆ ತೋರಿಸ್ತೀರಾ? ಹಲೋ, ಮುಟ್ಟಿದ್ರೆ 50 ರೂಪಾಯಿ ಜಾಸ್ತಿ ಆಗತ್ತೆ. ಅಯ್ಯಪ್ಪ, ಇನ್ ನೆರಳು ಬಿದ್ರೆ ಎಷ್ಟು ರೂಪಾಯಿ ಕೇಳ್ತಾಳಪ್ಪ ನೋಡು, ಇವಳು? 400 ರೂಪಾಯಿ ಇದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಹೋಗ್ತಾ ಇರು. ಕೊನೆಯದಾಗಿ ಏನು ಹೇಳ್ತೀರಾ? ಟಾಟಾ. ತಪ್ಪು ನಿನ್ ಕಾಟ. ಯೋ, ಏನಯ್ಯ ಅಮ್ಮ ಗಿಮ್ಮ ಅಂತೀಯ? ಇನ್ನೇನಮ್ಮ ನಿನ್ನ ಹತ್ರ ಮುಲಾಜು? ಬಿಡಾಕಮ್ಮ ನನ್ ದುಡ್ಡನ್ನ. ತಗೊಳಯ್ಯ, ಯಾವಳಿಗೆ ಬೇಕಾಗಿದೆ ನಿನ್ ಕಾಸು? ನಾವು ವ್ಯಾಪಾರದಲ್ಲಿ ನಿಯತ್ತಾಗಿರೋ ಜನ. ಎಂತ ಗಿರಾಕಿ ಸಿಕ್ಕಾಕೊಂಡಿಯ ಮುಸ್ಸಂಜಲಿ? ಲೇ, ಇನ್ಮೇಲೆ ಯಾವನಾದ್ರೂ ಬಂದ್ರೆ ಮುಖ ನೋಡ್ ಒಳಗ್ ಬಿಡು. ಅಯ್ಯಪ್ಪ, ಇನ್ನಿಲ್ಲಿರ್ಬಾರ್ದಪ್ಪ. ಏನು ಮಾಡಿದನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ಅಪ್ಪ ದೇವ್ರೆ, ಕಷ್ಟಪಟ್ರೆ ಫಲ ಸಿಗುತ್ತೆ ಅಂತಾರೆ, ನನ್ನ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ಓ ಗಾಡ್, ನನ್ನ ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿಸ್ಬೇಡಪ್ಪ, ಹೈ ಕ್ಲಾಸ್ ಅಲ್ಲಿ ಹುಟ್ಟಿಸು, ಎಲ್ಲಾರು ಪರ್ಚೇಸ್ ಮಾಡ್ಬಿಡ್ತೀನಿ. ಅಮ್ಮ ತ್ರಿಪುರ ಸುಂದರಿ, ನಿನ್ನ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಬಂದಿದೆ, ಒಂದ್ ಕಪ್ ಕಾಫಿ ತರ್ತೀಯೋ? ತರ್ತಾ ಇದೀನಿ, ತಡೀರಿ. ಮನೆಗ್ ಬಂದ್ರೆ ಯಾವಾಗ್ಲೂ ಇದೇ ನಿಮ್ ಗೋಳು. ಏನು ಮಾಡ್ಲಿ, ಇವತ್ತೇನೋ ಒಂದು ಕಥೆ ಆಗತ್ತೆ ಅಂತಿದ್ದೆ, ಬರೀ ವ್ಯಥೆ ಆಗೋಯ್ತು, ಫುಲ್ ಟ್ರಾಜಡಿ. ನೀವು ಕಾಮಿಡಿ ಅಂತ ಮಾಡಕ್ ಹೋಗ್ತೀರಾ, ಅದು ಟ್ರಾಜಿಡಿ ಆಗುತ್ತೆ. ಪರವಾಗಿಲ್ಲ ಕಣೆ, ನೀನು ಕೆಲವು ಆಂಗಲ್ಗಳಲ್ಲಿ ಬಹಳ ಜೋರಾಗೆ ಕಾಣ್ತೀಯ. ಅದು ಇವತ್ತು ಗೊತ್ತಾಯ್ತೇನೋ ನಿಮ್ಗೆ? ಯಾವತ್ತೋ ಗೊತ್ತಿತ್ತು ಕಣೆ, ಆದ್ರೆ ಇವತ್ತು ಜ್ಞಾನೋದಯ ಆಯ್ತು. ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿ ಅನ್ನೋ ಹಾಗೆ ಈ ಕಾಮದ ಕಣ್ಣಿಗೆ ಕುರೂಪಿನೂ ಒಂದೊಂದ್ಸಲ ಸುಂದರಿಯಾಗಿ ಕಾಣ್ತಾಳೆ. ಯಾವಳ್ರಿ ಕುರುಪಿ? ಅಯ್ಯಪ್ಪ, ನೀನ್ ಕುರೂಪಿ ಅಲ್ಲ, ಸುಂದರಿ, ತ್ರಿಪುರ ಸುಂದರಿ. ಸಾಕ್ ಸುಮ್ನಿರಿ, ಇಷ್ಟೊಂದು ಹುಚ್ಚು ಚಾಗಾಡ್ತಾ ಇದ್ದೀರಾ? ಪ್ರೇಮದ ಹುಚ್ಚು, ಪ್ರೀತಿ ಹುಚ್ಚು, ಒಲವಿನ ಹುಚ್ಚು. ಬಾರೆ ಬೈಟು ಮಾಡೋಣ. ಏನು ಕಾಫಿ? ಅಯ್ಯಯ್ಯ, ಇದಕ್ಕೇನು ಕಮ್ಮಿ ಇಲ್ಲ. ಅಲ್ರಿ, ಎಷ್ಟು ದಿವಸದಿಂದ ಒಂದು ಸಿನಿಮಾ ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೀನಿ. ಕೇಳೆ, ಧೈರ್ಯವಾಗಿ ಕೇಳು, ಎದೆ ಒದ್ದು ಕೇಳು. ನೀನೇ 400 ರೂಪಾಯಿನ ಕೇಳಿದೆ, ಅಷ್ಟ್ರಾಲ್ 400 ರೂಪಾಯಿ ಸಿನಿಮಾ ಟಿಕೆಟ್. ಕೇಳು, ಸಿನಿಮಾಗೂ ಹೋಗೋಣ, ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬ ತಿಂಡಿನೂ ತಿನ್ನೋಣ. ಅಯ್ಯಯ್ಯೋ, ಎಷ್ಟು ಒಳ್ಳೆ ಬುದ್ಧಿ ಬಂದಿದ್ದೀರಿ ನಿಮ್ಗೆ. ಒಂದೊಂದ್ಸಲ ಹೀಗೆ ಬುದ್ಧಿ ಬಂದ್ಬಿಡುತ್ತೆ. ಸದ್ಯ ಇದೇ ಬುದ್ಧಿ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ನಿನ್ ಕೈ ಇದೆಯಪ್ಪ, ಬಾರೆ ಬಾ. ಅಲ್ಲ, ಇಲ್ಲಿ ಕೂತ್ಕೋ ಬಾರೆ. ಪರವಾಗಿಲ್ಲ, ಇಲ್ಲೇ ಕೂತ್ಕೋತೀನಿ. ತಿಂಡಿ ಏನೇನಿದೆಯಪ್ಪ? ಇಡ್ಲಿ, ವಡೆ, ಪೂರಿ, ಮಸಾಲೆ, ಪ್ಲೈನ್, ಆನಿಯನ್. ಅಲ್ಲೇ ಸ್ವೀಟ್ ಏನೇನಿದೆ ಹೇಳಪ್ಪ ಅಂದ್ರೆ? ಬಾಸುಂಡಿ, ಜಾಮೂನ್, ಜಾಂಗಿ, ಜಿಲೇಬಿ, ಮೈಸೂರು ಪಾಕ್. 2 ಜಾಮೂನು, 2 ಬಾಸುಂಡಿ, 2 ಪೂರಿ, 2 ದೋಸೆ, ಎಲ್ಲ ಸ್ಪೆಷಲ್ ಆಗಿಲ್ಲಪ್ಪ, ತಗೊಂಬ. ಆಗ್ಲಿ ಸರ್. ಇದೇನ್ರಿ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಲ್ಲ? ಎಲ್ಲಾದ್ರೂ ಲಾಟ್ರಿ ಹೊಡಿತಾ ಇಲ್ಲ ಬೋನಸ್ ಕೊಟ್ರಾ? ಲಾಟ್ರಿನೂ ಇಲ್ಲ, ಬೋನಸ್ಸು ಇಲ್ಲಪ್ಪ. ಎಲ್ಲೋ ಖರ್ಚಾಗಬೇಕಾಯ್ತು ಹಣ, ಇಲ್ಲಿ ಋಣ ಆಯ್ತು, ಅದಕ್ಕೆ ಇಲ್ಲಿ ಖರ್ಚಾಗ್ತಿದೆ. ಒಟ್ಟಲ್ಲಿ ನೀನ್ ಚೆನ್ನಾಗಿರ್ಬೇಕು. ನಾ ಚೆನ್ನಾಗಿದ್ದೀನಿ. ಇನ್ನೂ ಚೆನ್ನಾಗಿರ್ಬೇಕು. ಆರ್ಡರ್ ಕೊಟ್ಟು ಇಷ್ಟೊತ್ತಾಯ್ತು, ಇನ್ನೂ ಬರಲ್ವಲ್ಲಪ್ಪ ಸಪ್ಲೈಯರು. ಡಬ್ಬಲ್ ಆರ್ಡರ್ ಮಾಡಿದೀರಾ? ಬರ್ತಾನೆ, ತಡೀರಿ. ಬಾಳಷ್ಟು ಟಿಕೆಟ್ ತಗೊಂಡಿದ್ದೀನಿ ಸಿನಿಮಾಗೆ. ಹೋಗ್ರಿ. ಯೋ, ಕಂತಿನ ಗಿರಾಕಿ ಏನಿಲ್ಲಿ? ಕಾಫಿ, ಟಿಫನ್ನು ಇದು. ಓ, ಯಾವ್ದಿದು ಹೊಸ ಸೆಟಪ್ಪು? ಇಲ್ಲಪ್ಪ, ಇದೇ ನನ್ ಗೆಟಪ್ಪು. ಯೋ, ಇದು ಕಂತಿನ ಗಿರಾಕಿನಾ? ಎಷ್ಟು ಇನ್ಸ್ಟಾಲ್ಮೆಂಟು? 200 ರೂಪಾಯಿಗೆ ನಿನಗೆ ಇಂಥ ಮುಸುಡಿನೇ ಸಿಕ್ಕೋದು. ನಾನ್ ಸಿಕ್ತೀನಾ? ಕಾಸು ಸಿಕ್ತಕ್ಕಿದ ಕಜ್ಜಾಯ ಗೊತ್ತಾ? ಅಯ್ಯೋ, ಇಲ್ಲಪ್ಪ. ಯಾರು ಅವಳು? ನಮ್ ತಾಯಿ ಸತ್ತವಳು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ಗೊತ್ತು ಮಾಡಿಸ್ತೀನಿ ರೀ. ಅಯ್ಯೋ, ಗೊತ್ತಿಲ್ಲ? ಕಣ್ಣು ಹೊಡಿತಾಳೆ, ಮೂತಿ ತಿವಿತಾಳೆ, ನನ್ ಮುಂದೆನೆ ಹೀಗೆ. ಅಯ್ಯೋ, ಸಿನಿಮಾ ನೋಡ್ಬೇಕಾ? ಇಲ್ಲ. ಮನೆಗೆ ನಡೀರಿ, ಸಿನಿಮಾ ತೋರಿಸ್ತೀನಿ. ಈಗ ಹೇಳ್ರಿ, ಯಾರವಳು? ದೇವರಾಳೆ ಗೊತ್ತಿಲ್ಲ ಕಡೆ. ಗೊತ್ತಿಲ್ಲ? ಇಲ್ಲ. ನಿಮ್ಗೆ ಹೇಗ್ ಗೊತ್ತು ಮಾಡ್ಬೇಕನ್ನೋದು ನನಗ್ ಗೊತ್ತು. ಈಗ ಹೇಳ್ರಿ, ಯಾವ್ದು ಪೂಜೆ ಆಗ್ಬೇಕು ಮೊದ್ಲು? ಬೇಡ ಕಡೆ. ಎಲ್ಗ ಹೋಗ್ತೀರಾ? ಬೀಸೋ ದೊಡ್ಡ ತಪ್ಸ್ಕೊಂಡೆ 1000 ವರ್ಷ ಆಯ್ಸತ್ತೆ ಕಡೆ. ಇವತ್ತು ನೀವು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ನೀನು ಹೊಡೆಕ್ ಬೇರೆ ಏನು ಸಿಗ್ಲಿಲ್ವೇನೆ? ಇಷ್ಟೇ ಅಲ್ಲ, ಒಳಗಡೆ ಹಳೆ ಚಪ್ಲಿ ಬೇರೆ ಇದೆ. ಅಯ್ಯೋ, ತಿರುತಿ ತಿಮ್ಮಪ್ಪ, ನಂಜನಗೂಡು ನಂಜುಂಡೇಶ್ವರ, ಕಾಪಾಡಪ್ಪ, ಕಾಪಾಡಪ್ಪ, ಕಾಪಾಡಪ್ಪ. ಅನಾಚಾರ ಮೇಲೆ ದೇವ್ರ ಹೆಸರು ಕೊಡೆ, ನಿನ್ನ ಕಾಲ ನಾಟ್ಬಿಟ್ಟು ಬಿಡೆ. ಅನಾಚಾರ ಮಾಡಿ
ಅಯ್ಯೋ ಹೇಗಪ್ಪ ಒಳಗೆ ಹೋಗ್ಲಿ, ಹೇಗಪ್ಪ ಎಲ್ರಿಗೂ ಮುಖ ತೋರಿಸ್ಲಿ? ಮನೆಗೆ ಹೋಗೋಣ ಅಂದ್ರೆ ನನ್ನ ಹೆಂಡತಿ ಇನ್ನೊಂದ್ ಕೈ ಮುರಿದು ಬಿಡ್ತಾಳಲ್ಲ. ಯಾವನು ಬೆಳಗ್ಗೆನೆ ಭಿಕ್ಷೆ ಬೇಡಕ್ ಬಂದಿಯಾನೆ? ಇದು ಆಫೀಸು, ಯಾವ್ದಾರು ಮನೆಗೆ ಹೋಗು. ಹೋಗಾಯ ಅಂದ್ರೆ ಹೋಗ್. ಅಯ್ಯೋ ರಾಮು, ಹಾ? ನಾನು ಕೊಡೋ ಶಿಕ್ಷಕ ಅಲ್ಲ, ನಿನ್ನ ಪ್ರಾಣ ಮಿತ್ರ ವಿಕ್ರಮ. ಏನಯ್ಯ ನಿನ್ನ ಅವತಾರ? ಎಲ್ಲ ರಸಗುಲ್ಲ ಪ್ರಭಾವನಪ್ಪ. ರಸಗುಲ್ಲ ತಿಂದ್ಯಾ? ಅದ್ ಯಾಕೆ ಹೇಳ್ತೀಯ? ತಿಂದೆ, ಹೊಟ್ಟೆ ತುಂಬಾ ತಿಂದೆ. ಮತ್ತೆ ಮಂಚಿ ತಳ್ಬಿಟ್ಲಾ? ರೂಮ್ಗೆ ಸೇರಿಸಲಿಲ್ಲ, ಇನ್ನೆಲ್ಲ ಮಂಚಕ್ಕೆ ಹೋಗೋದು. ಏನಾಯ್ತು ಅಂತ ಹೇಳಪ್ಪ. ರಾಮು ಅಲ್ಲಿ ಈ ವಿಷಯ ನನ್ನ ಹೆಂಡತಿ ಗೊತ್ತಾಗೋಯ್ತು. ರುದ್ರ ಕಾಳಿ ಆಗೋದ್ಲು, ಮನೆಗ್ ಕರ್ಕೊಂಡು ಹೋದ್ಲು, ಪರಕೆ ತಗೊಂಡ್ಲು, ಒನಕೆ ತಗೊಂಡ್ಲು, ಚೆನ್ನಾಗಿ ಚಚ್ಬಿಟ್ಲು. ಅದ್ರ ಎಫೆಕ್ಟು. ಅಪ್ಪ, ಅದಕ್ಕೋಸ್ಕರ ನಾ ಮದುವೆ ಆಗದೆ ಇನ್ನು ಹೀಗೆ ಇರೋದು. ಸಂಬಳ ಬಂದ ತಕ್ಷಣ ಒಂದ್ ಅಡ್ಜಸ್ಟ್ ಮಾಡೋದು. ನೀನ್ ಪುಣ್ಯವಂತ ಅಪ್ಪ, ನಾವು ಬುದ್ಧಿ ಇಲ್ಲದೆ ತಾಲಿ ಕಟ್ಟಿ ಕೆಟ್ವಿ. ಲೋ ದಾಮು, ಬಾಯಿಲಿ ಇದ್ ನನ್ ಮರ್ಯಾದೆ ಪ್ರಶ್ನೆ ಅಪ್ಪ, ಯಾರಿಗೂ ಹೇಳ್ಬೇಡಪ್ಪ. ಈಗ ನಾನು ಒಳಗಡೆ ಹೋಗಿ ರೀಲ್ ಬಿಡ್ತೀನಿ, ನೀನು ತಾಳ ಹಾಕು.